ಚಿಕ್ಕಬಳ್ಳಾಪುರ ಲೋಕಸಭೆ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾರಾಮಯ್ಯ ಗೌರಿಬಿದನೂರು ಕ್ಷೇತ್ರದಲ್ಲಿ ಭರ್ಜರಿ ಪ್ರಚಾರ ನಡೆಸಿದ್ರು. ಹೊಸೂರು ಡಿಪಾಳ್ಯ ಹೋಬಳಿಯಲ್ಲಿ ಮತಯಾಚನೆ ಮಾಡಿದ್ರು. ರಕ್ಷಾರಾಮಯ್ಯಗೆ ಶಾಸಕ ಪುಟ್ಟಸ್ವಾಮಿ ಗೌಡ ಸಾಥ್ ನೀಡಿದ್ರು. ಈ ವೇಳೆ ಮಾತನಾಡಿದ ರಕ್ಷಾರಾಮಯ್ಯ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಕೇಂದ್ರದ ಮೋದಿ ಸರ್ಕಾರ ಸಂವಿಧಾನ ಬದಲಾವಣೆ ಮಾಡುವುದಕ್ಕೆ ಹೊರಟಿದೆ, ಹೀಗಾಗಿ ಜನರು ಎಚ್ಚರ ವಹಿಸಬೇಕೆಂದು ಮನವಿ ಮಾಡಿದ್ರು. ಅಲ್ಲದೆ ಯಾವುದೇ ಕಾರಣಕ್ಕೂ ನಾವು ಹಾಗೆ ಆಗೋದಕ್ಕೆ ಬಿಡಲ್ಲ ಎಂದರು. ಸಿದ್ದರಾಮಯ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಬಡವರ ಕೈ ಹಿಡಿತಾ ಇವೆ, ಬಿಜೆಪಿ ಗೆದ್ರೆ ಗ್ಯಾರಂಟಿಗಳನ್ನ ನಿಲ್ಲಿಸಿ ಬಿಡುತ್ತೆ ಅಂತ ಹೇಳಿದ್ರು. ಕಾಂಗ್ರೆಸ್ ಪಕ್ಷ ರೈತರ ಪರ ಇರುವಂತಹ ಪಕ್ಷ, ಎಲ್ಲಾ ವರ್ಗದ ಜನರ ಜೊತೆ ಇರುವುದು ಒಂದೇ ಪಕ್ಷ, ಅದು ಕಾಂಗ್ರೆಸ್ ಪಕ್ಷ. ನೀವೇ ಎಲ್ಲಾ ಕಡೆ ಪೇಪರ್ಗಳಲ್ಲಿ, ಟಿವಿಗಳಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಇವಾಗ ನೀವು ನೋಡುತ್ತೀರಿ. ಬಿಜೆಪಿ ಅವರು ಒಂದೇ ಮಾತಿಗೆ ಬರ್ತಾ ಇರೋದು, ಇಲ್ಲಿ ಸಂವಿಧಾನವನ್ನು ಬದಲಾಯಿಸುವುದಕ್ಕೆ. ನೀವೆಲ್ಲ ನಮ್ಮ ಅಂಬೇಡ್ಕರ್ ಸಾಹೇಬ್ರ ಸಂವಿಧಾನ ಬದಲಾಯಿಸಿ ಬಿಡ್ತೀರಾ? ಇನ್ನು ಜೋಡಗಳು ಬಿಡ್ತೀರಾ? ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ, ನಮ್ಮ ದೇಶಕ್ಕೆ ಶಕ್ತಿ ತುಂಬುವುದೇ ನಮ್ಮ ಸಂವಿಧಾನ. ನಮ್ಮ ಈ ಸಂವಿಧಾನ ಇದ್ರೆ ನಮ್ಮ ದೇಶ, ನಮ್ಮ ಸಂವಿಧಾನ ಇದ್ರೆ ನಮ್ಮ ಪಕ್ಷ. ಬಿಜೆಪಿ ಇದನ್ನ ಮುಗಿಸಕ್ಕೆ ಬರ್ತಾ ಇರೋದು. ಸಂವಿಧಾನವನ್ನು ಬದಲಾಯಿಸ್ತೀವಿ ಅಂತ ಮಂತ್ರಿಗಳು, MLA ಗಳು ಸಾವಿರಾರು ಜನ ಹೇಳ್ಕೊಂಡ್ ಬಂದಿದ್ದಾರೆ ಇದನ್ನ. ಅವರು ಬಿಜೆಪಿ ಅಂದ್ರೆ ಶ್ರೀಮಂತರ ಪಕ್ಷ. ನಾವು ಹಲವಾರು ಈ ಒಂದು ಹಳ್ಳಿಗಳಲ್ಲಿ ಯಾತ್ರೆಗಳು ಮಾಡಿ ನಾವು ನೋಡ್ತಾ ಇರೋದು ಒಂದೇ, ಡಿಮಾನಿಟೈಸೇಷನ್ ಮಾಡಿದ್ರು ಬಿಜೆಪಿಯವರವರು. ಲೋಕಸಭಾ ಪ್ರಚಾರದ ಅಖಾಡಕ್ಕಿಳಿದಿದ್ದಾರೆ ಮನ್ಸೂರ್ ಅಲಿ ಖಾನ್. ಬೆಂಗಳೂರು ಕೇಂದ್ರದ ಕಾಂಗ್ರೆಸ್ ಅಭ್ಯರ್ಥಿ ಬಿರುಸಿನ ಪ್ರಚಾರ ಮಾಡ್ತಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಮನ್ಸೂರ್ ಅಲಿ ಖಾನ್ ಮತ ಬೇಟೆಗಿಳಿದಿದ್ದಾರೆ. ಬಾಣಸವಾಡಿ ಆಂಜನೇಯ ದೇವಸ್ಥಾನದಲ್ಲಿ ಪೂಜೆಯನ್ನ ಸಲ್ಲಿಕೆ ಮಾಡಿದ್ರು. ಇನ್ನು ಮನ್ಸೂರ್ ಅಲಿ ಖಾನ್ಗೆ ಇಂಧನ ಸಚಿವ KJ ಜಾರ್ಜ್ ಸಾಥ್ ನೀಡಿದ್ದಾರೆ. ಮನ್ಸೂರ್ ಅಲಿ ಖಾನ್ ಜೊತೆ ತೆರೆದ ಜೀಪಿನಲ್ಲಿ ಮತಯಾಚನೆ ಮಾಡಲಾಗಿದೆ. ಪಂಚಮುಖಿ ದೇವಸ್ಥಾನ, ಕುಳ್ಳಪ್ಪ ಸರ್ಕಲ್ ಸುತ್ತ ಮತಯಾಚನೆ ಮಾಡಿದ್ದಾರೆ. ಕಾಂಗ್ರೆಸ್ ಗೆಲ್ಲಿಸುವಂತೆ ಮನ್ಸೂರ್ ಅಲಿ ಖಾನ್ ಈ ಸಂದರ್ಭದಲ್ಲಿ ಮನವಿ ಮಾಡಿದ್ದಾರೆ ಮತದಾರರಲ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.